ವಾರ್ತೆಯ ಮುಖ್ಯಾಂಶಗಳು. ಶಸ್ತ್ರಚಿಕಿತ್ಸೆಯ ಸ್ವರೂಪವನ್ನೇ ಬದಲಿಸುತ್ತಿರುವ ಎಐ ಮತ್ತು ರೊಬೊಟಿಕ್ಸ್. ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಮಹಿಳಾ ಮೀಸಲಾತಿ ಮಸೂದೆಗೆ ಕಾಂಗ್ರೆಸ್ ಅಡ್ಡಗಾಲು. ಶರ್ಮಿಳಾ ಮಾದನಗಿರಿ ಖಂಡನೆ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ, ಪಥಸಂಚಲನ. ನೂತನ ಪೊಲೀಸ್ ಸಹಾಯಕ ಘಟಕ ಉದ್ಘಾಟಿಸಿದ ಭೀಮಣ್ಣ ಟಿ ನಾಯ್ಕ್. ದೇಶದ 70 ಕೋಟಿ ಮಹಿಳೆಯರ 33% ಮೀಸಲಾತಿ ಹಕ್ಕನ್ನು ಕಸಿದುಕೊಂಡಿದ್ದು ಇತಿಹಾಸ ಕ್ಷಮಿಸದು. ವಿಶ್ವೇಶ್ವರ ಕಾಗೇರಿ. ಶಸ್ತ್ರಚಿಕಿತ್ಸೆಯ ಸ್ವರೂಪವನ್ನೇ ಬದಲಿಸುತ್ತಿರುವ ಎಐ ಮತ್ತು ರೊಬೊಟಿಕ್ಸ್ ಸರ್ಜರಿ ಎಂದು ಬೆಂಗಳೂರಿನ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವ ಮಣಿಪಾಲ್ ರಸ್ತೆಯ ಮೂಳೆ ರೋಗ ಮತ್ತು ರೊಬೊಟಿಕ್ ಕೀಲು ಬದಲಿ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಮಲ್ಲಿನಾಥ್ ಜಿ ನಗರದ ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್ ಅಲ್ಲಿ ಏಪ್ರಿಲ್ 17ರಂದು ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ಅಲ್ಲದೆ ಕನಿಷ್ಠ ಸೀಳುವಿಕೆಯು ಮತ್ತು ತಂತ್ರಜ್ಞಾನ ಆಧಾರಿತ ವಿಧಾನಗಳಡೆಗಿನ ಬದಲಾವಣೆ ರೋಗಗಳಿಗೆ ದೊಡ್ಡ ವರದಾನವಾಗಿದೆ, ಏಕೆಂದರೆ ಇದು ಚೇತರಿಕೆಯ ಸಮಯವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಮತ್ತು ಜೀವನದ ಒಟ್ಟಾರೆ ಗುಣಮಟ್ಟವನ್ನು ಸುಧಾರಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸರ್ಜಿಕಲ್ ಆಂಕೋಲಾಜಿ ಮತ್ತು ರೊಬೊಟಿಕ್ ಶಸ್ತ್ರಚಿಕಿತ್ಸೆಯ ಯಜ್ಞರುಗಳಾದ ಡಾಕ್ಟರ್ ಹೇಮಂತ್ ಜಿಎನ್ ಮತ್ತು ಡಾಕ್ಟರ್ ದೇವೇಶ್ ಎಲ್ ಬಲ್ಲಾಳ್ ಮುಂತಾದವರು ಉಪಸ್ಥಿತರಿದ್ದರು. ಸರ್ಜರಿ ಆ ಜಾಗ ತುಂಬಾ ಮೂಲೆ ಇರುತ್ತೆ, ಅದಕ್ಕೋಸ್ಕರ ಕೈ ಹಾಕಿ ಓಪನ್ ಆಪರೇಷನ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ದೊಡ್ಡ ಕಟ್ ಮಾಡಿ ಮುಂಚೆ ಎಲ್ಲ ಮಾಡಬೇಕಾಗಿತ್ತು ಈ ತರ ಸರ್ಜರಿ. ರೋಬೋಟ್ ಬಂದಿದ್ಮೇಲೆ ಚಿಕ್ಕ ಹೋಲ್ ಒಳಗೆ 8 mm ಹೋಲ್ ಜೊತೆಗೆ ಈ ಸರ್ಜರಿ ಮಾಡ್ಬೋದು. ತುಂಬಾ ಜಾಸ್ತಿ ಪ್ರಿಸಿಷನ್, ಆಲ್ಮೋಸ್ಟ್ 10 times ಮ್ಯಾಗ್ನಿಫಿಕೇಶನ್ ಜೊತೆಗೆ ಪ್ರಿಸಿಷನ್ ತುಂಬಾ ಜಾಸ್ತಿ ಬರುತ್ತೆ. ಮತ್ತು ರೋಬೋಟಿಕ್ ಆರ್ಮ್ಸ್ ತುಂಬಾ ಸ್ಟೇಬಲ್ ಇರುತ್ತೆ, ಶೇಕ್ ಏನೂ ಆಗಲ್ಲ. ಇದೆಲ್ಲ ಸೇರಿ ಔಟ್ಕಮ್ಸ್ ತುಂಬಾ ಒಳ್ಳೆ ಆಗ್ತಾ ಇದೆ. ಈಗ ತುಂಬಾ ಜಾಸ್ತಿ ಜನರಿಗೆ ಈ ಆಪರೇಷನ್ ಮಾಡಿ ಆದ್ಮೇಲೆ ಈ ಮೋಷನ್ ಡೈವರ್ಷನ್ ಬ್ಯಾಗ್ ಏನು ಮಾಡೋದು ಬೇಡ. ಮೋಷನ್ ಎಲ್ಲಿ ನಾರ್ಮಲ್ ರಸ್ತೆ ಎಲ್ಲಿರುತ್ತೆ ಅಲ್ಲಿಂದನೇ ಬರ್ಬೋದು. ಆಪರೇಷನ್ ಆದ್ಮೇಲೆ 1 ದಿವಸ ಆದ್ಮೇಲೆ ವಾಪಸ್ ಮನೆಗೆ ಹೋಗಿ ಕೆಲಸ ಎಲ್ಲ ಮಾಡ್ಬೋದು. ಅದಕ್ಕೋಸ್ಕರ ಕ್ಯಾನ್ಸರ್ ಆಪರೇಷನ್ ಆದ್ಮೇಲೂ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಈ ರೋಬೋಟಿಕ್ ಸರ್ಜರಿ ಎಐ ಎಲ್ಲ ಬಂದ್ಮೇಲೆ. ಪೊಲೀಸ್ ಕವಾಯತು ಮೈದಾನ ಕಾರವಾರದಲ್ಲಿ 15ನೇ ತಂಡದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಂಥ ಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಡಿ ದೇವರಾಜ್ ಐಪಿಎಸ್ ಪೊಲೀಸ್ ಉಪ ಮಹಾನಿರೀಕ್ಷಕರು ತರಬೇತಿ ಬೆಂಗಳೂರು ಅವರು ಆಗಮಿಸಿ ಕವಾಯತು ಪರಿವೀಕ್ಷಣೆ ಮತ್ತು ಬಹುಮಾನ ವಿತರಣೆಯನ್ನು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಪ್ರಶಿಕ್ಷಣಾರ್ಥಿಗಳ ಕುಟುಂಬದ ಸದಸ್ಯರು ಹಾಗೂ ಜಿಲ್ಲೆಯ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದರು. ಏಪ್ರಿಲ್ 17ರಂದು ನಗರದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಎದುರುಗಡೆ ನೂತನವಾಗಿ ನಿರ್ಮಿಸಿದ ಪೊಲೀಸ್ ಸಹಾಯಕ ಘಟಕವನ್ನು ಶುಕ್ರವಾರ ಶಾಸಕ ಭೀಮಣ್ಣ ನಾಯ್ಕ್ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷ ಆರ್ಜಿ ನಾಯ್ಕ್, ಉಪಾಧ್ಯಕ್ಷ ಸುದೇಶ್ ಜೋಗ್ಳೇಕರ್, ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್, ವತ್ಸಲ ಹೆಗಡೆ, ಶಿವಾನಂದ್ ಶೆಟ್ಟಿ, ನಗರ ಈ ದಿನ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಗೀತಾ ಶೆಟ್ಟಿ, ಡಿವೈಎಸ್ಪಿ ಗೀತಾ ಪಾಟೀಲ್, ನಗರ ಠಾಣಾ ಪಿಎಸ್ಐ ನರಸಿಂಹಲು ಇತರರು ಇದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರ ಅಭಿವೃದ್ಧಿಗಾಗಿ ಜಾರಿಗೆ ತರಲು ಬಯಸಿದ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ತರುವ ಪ್ರಯತ್ನಕ್ಕೆ ಕಾಂಗ್ರೆಸ್ ಅಡ್ಡಗಾಲು ಹಾಕಿರುವುದಕ್ಕೆ ನಗರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ನಾಯಕಿ ಶರ್ಮಿಳಾ ಮಾದನಗಿರಿ ಕಟುವಾಗಿ ಟೀಕಿಸಿದ್ದಾರೆ. ಮಹಿಳೆಯರಿಗೆ ಶಾಸನ ಸಭೆಗಳಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ನೀಡುವ ಮಸೂದೆಗೆ ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳ ಬೆಂಬಲ ದೊರಕುವುದರಿಂದ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಲು ಆಗುತ್ತಿಲ್ಲ. ಮಹಿಳಾ ಸಬಲೀಕರಣಕ್ಕೆ ಆದ್ಯತೆ ನೀಡಿ ಮಹಿಳೆಯರಿಗೆ ಸಮಾನ ಅವಕಾಶ ನೀಡಲು ಬಯಸಿದ ಎನ್ಡಿಎ ಸರ್ಕಾರದ ಆಶಯಗಳಿಗೆ ಧಿಕ್ಕರಿಸಿ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿಯ ಜಾರಿ ವಿರೋಧಿಸಿ ಮತ ಚಲಾಯಿಸಿರುವುದು ತೀರಾ ವಿಷಾದನೀಯ. ಅಲ್ಲದೆ ಮಹಿಳೆಯ ಮೀಸಲಾತಿ ಮಸೂದೆಗೆ ಬೆಂಬಲ ಸೂಚಿಸದೇ ಇರುವುದು ಕಾಂಗ್ರೆಸ್ ಮಹಿಳೆಯರಿಗೆ ಅವಕಾಶ ನೀಡುವಲ್ಲಿ ಯಾವ ರೀತಿ ನಡೆದುಕೊಳ್ಳುತ್ತಿದೆ ಎನ್ನುವುದನ್ನು ಸಾಬೀತುಪಡಿಸಿದೆ ಎಂದು ಅವರು ಕಿಡಿಕಾರಿದ್ದಾರೆ. ನಾರಿ ಶಕ್ತಿಯ ಸಬಲೀಕರಣಕ್ಕೆ ಬಿಜೆಪಿಯ ದೃಢ ಸಂಕಲ್ಪ ಒಂದೆಡೆಯಾದರೆ ಮಹಿಳಾ ಮೀಸಲಾತಿ ಮಸೂದೆಗೆ ಅಡ್ಡಗಾಲು ಹಾಕಿದ ಕಾಂಗ್ರೆಸ್ ಇಂಡಿ ಮೈತ್ರಿಕೂಟದ ವಿರೋಧಾಭಾಸದ ರಾಜಕೀಯ ಮತ್ತೊಂದೆಡೆ. ದೇಶದ 70 ಕೋಟಿ ಮಹಿಳೆಯರ 33% ಮೀಸಲಾತಿಯ ಹಕ್ಕನ್ನು ದಶಕಗಳ ಕಾಲ ಕಸಿದುಕೊಂಡವರನ್ನು ಇತಿಹಾಸ ಎಂದಿಗೂ ಕ್ಷಮಿಸದು. ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕಟಿಬದ್ಧರಾಗಿ ನಿಂತವರು ಯಾರು ಮತ್ತು ಕೇವಲ ಸ್ವಾರ್ಥ ರಾಜಕೀಯಕ್ಕಾಗಿ ಮಹಿಳೆಯರ ಬೆನ್ನಿಗೆ ಚೂರಿ ಹಾಕಿದವರು ಯಾರು ಎಂಬುದನ್ನ ಇಡೀ ದೇಶ ಇಂದು ಗಮನಿಸುತ್ತಿದೆ ಎಂದು ಸಂಸದ ವಿಶ್ವೇಶ್ವರ ಕಾಗೇರಿ ತಿಳಿಸಿದ್ದಾರೆ. ಮಹಿಳೆಯರಿಗೆ 33% ಮೀಸಲಾತಿಯನ್ನ ವಿಧಾನಸಭೆ ಲೋಕಸಭೆಯಲ್ಲಿ ಕೊಡಬೇಕು ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕು ಅನ್ನೋದ್ರ ಕುರಿತಂತೆ ಬಲವಾಗಿ
ಸಮರ್ಥಿಸಿಕೊಂಡು ಹಿಂದೆ ಆಗಿರುವಂತಹ ವಿಳಂಬವನ್ನ ಇನ್ನು ಮುಂದೆ ಆಗದೇ ಇರುವಂತೆ ನೋಡಿ ತಕ್ಷಣದಲ್ಲಿ 2029ರಿಂದ ಜಾರಿಗೆ ಬರುವಂತೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಆಗ್ರಹಿಸಿದ್ರು. ಆದರೆ ದುರ್ದೈವದ ಸಂಗತಿ ಅಂದ್ರೆ ಕಾಂಗ್ರೆಸ್ ಮತ್ತು ಅವರ ಇಂಡಿ ಮಿತ್ರ ಪಕ್ಷಗಳು ಇದನ್ನ ಸಂಪೂರ್ಣವಾಗಿ ವಿರೋಧಿಸಿರೋದ್ರಿಂದ ಇವತ್ತು ಮಸೂದೆ 2/3 ಬಹುಮತವನ್ನ ಪಡೆದು ಪಾಸ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಕಾಂಗ್ರೆಸ್ ಯಾವತ್ತೂ ಸಹ ಮಹಿಳೆಯರು ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಬರಬಾರದು ಮತ್ತು ಆಡಳಿತ